ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಈವ್ನಿಂಗ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹೊರಗಡೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬರ್ತೀನಿ. ಸರಿ ರೀ. ಮೇಡಮ್ ಮೇಡಮ್, ಯಾರು ನೀವು? ನಾನು ಸ್ಯಾರಿ ಸೇಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಳ್ಳೆ ಒಳ್ಳೆ ಡಿಸೈನಲ್ಲಿ ತುಂಬ ಸ್ಯಾರೀಸ್ ಇದೆ. ಬೇಕಂದ್ರೆ ನೋಡ್ತೀರಾ? ಅಯ್ಯೋ, ಅದೆಲ್ಲ ಬೇಡ ರೀ. ಸುಮ್ಮನೆ ಒಂದು ಸಾರಿ ನೋಡಿ ಮೇಡಮ್. ನನ್ನ ಹತ್ರ ಇರೋ ಡಿಸೈನ್ ಥರ ಒಂದು ಸ್ಯಾರಿ ಕೂಡ ನಿಮ್ಮ ಹತ್ರ ಇರಲ್ಲ ಮೇಡಮ್. ಒಂದು ಸಾರಿ ಸುಮ್ಮನೆ ನೋಡಿ, ನಿಮಗಿಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಮೇಡಮ್. ಸರಿ ರೀ, ಒಳಗೆ ಬನ್ನಿ. ಈ ಸ್ಯಾರಿ ನೋಡಿ ಮೇಡಮ್. ಸಿಲ್ಕ್ ಸ್ಯಾರಿ ರೀ. ಚೆನ್ನಾಗಿದೆಯಲ್ಲ. ಕಾಟನಲ್ಲಿ ಯಾವುದು ಇಲ್ವಾ? ಕಾಟನಾ? ಇದೆ, ಅದನ್ನ ನೋಡಿ ಮೇಡಮ್, ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗೇ ಇದೆ. ಬೇರೆ ತೋರಿಸಿ. ಮೇಡಮ್, ಇದನ್ನ ನೋಡಿ. ನನ್ನ ಹತ್ರ ಇರೋ ಸ್ಯಾರಿಯಲ್ಲಿ ಇದೇ ಬೆಸ್ಟ್ ಸ್ಯಾರಿ. ಇದನ್ನ ನೀವು ಉಟ್ಕೊಂಡ್ರೆ ಸೂಪರ್ ಆಗಿರ್ತೀರಾ ಮೇಡಮ್. ತುಂಬಾ ಚೆನ್ನಾಗಿದೆ ರೀ. ಎಷ್ಟು ಇದು? 10,000ನೇ ಮೇಡಮ್. 10,000ನಾ? ಹೌದು ಮೇಡಮ್. ಬೆಲೆ ಜಾಸ್ತಿ ಹೇಳ್ತಾ ಇದ್ದೀರಲ್ಲ ಮೇಡಮ್. ಅಂಗಡಿಯಲ್ಲಿ ಈ ಥರ ಸ್ಯಾರಿ ಎಲ್ಲ 30,000 ಮೇಡಮ್. ನಾನಿರೋದ್ರಿಂದ 10,000ಕ್ಕೆ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಇದು 30,000ನಾ? ಹೌದು ಮೇಡಮ್. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ರೀ. ಆದ್ರೆ 10,000 ನನ್ನ ಹತ್ರ ಇವಾಗ ಇಲ್ವಲ್ಲ. ಸರಿ ಮೇಡಮ್, ನಿಮಗೆ ಈ ಸ್ಯಾರಿ ಇಷ್ಟ ಆಯ್ತಲ್ವಾ? ಈ 10,000ನ ಇನ್ಸ್ಟಾಲ್ಮೆಂಟಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಬಿಡ್ರಿ. ನಿಜವಾಗ್ಲೂನಾ? ನೀವು ವಾರಕ್ಕೆ 2,000, 3,000, 5,000 ಈ ಥರ ಎಷ್ಟು ಬೇಕಾದರೂ ಕಟ್ಬೋದು ಮೇಡಮ್. ಇವಾಗ ಕೈಯಲ್ಲಿ ಎಷ್ಟಿದೆ ಅಷ್ಟು ಕೊಡಿ, ಬಾಕಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಮೇಡಮ್. ಸರಿ, ಹಾಗಾದ್ರೆ ನೀವು ಇಲ್ಲೇ ಇರಿ, ನಾನು ಒಳಗೆ ಹೋಗಿ ಹಣ ತಗೊಂಡು ಬರ್ತೀನಿ. ಸರಿ ಮೇಡಮ್. ಮೇಡಮ್ ಮೇಡಮ್, ಸ್ಯಾರಿ ಎತ್ಕೊಂಡೋಗಿ. ತಗೊಳ್ಳಿ, ಇದು ಅಡ್ವಾನ್ಸ್ ಆಗಿ ಇಟ್ಕೊಳ್ಳಿ. ಸರಿ ಮೇಡಮ್, ನಾನು ವಾರ ವಾರ ಇಲ್ಲಿಗೆ ಬರ್ತೀನಿ ಮೇಡಮ್. ನಿಮ್ಮಿಂದ ಎಷ್ಟು ಕೊಡೋಕ್ಕಾಗುತ್ತೋ ಅದನ್ನ ವಾರ ವಾರ ಕೊಟ್ಬಿಡಿ ಮೇಡಮ್. ಸರಿ ರೀ. ಸರಿ ಮೇಡಮ್, ನಾನು ಬರ್ತೀನಿ. ಅಯ್ಯೋ, ಏನಂದ್ರೆ ಇಲ್ಲಿ ಸ್ವಲ್ಪ ನೋಡ್ತೀರಾ? ಈ ಸೀರೆ ಹೇಗಿದೆ ನೋಡಿ. ಏನು ಇದು ಹೊಸ ಸ್ಯಾರಿ ತರ ಇದೆ? ಹೌದು ರೀ, ಹೊಸದೇ. ಇವಾಗ ತಾನೇ ನಾನು ತಗೊಂಡೆ.
ಆಗ್ಲೇ ನಿನ್ನ ಹತ್ರ ತುಂಬ ಸೀರೆಗಳಿವೆ. ಈಗ ಇದ್ಯಾಕೆ ಇನ್ನೊಂದು ಹೊಸದು? ಎಷ್ಟಾಯ್ತು ಇದಕ್ಕೆ? 10,000 ರೀ. 10,000ನಾ? ಆದ್ರೆ ಈ 10,000ನ ವಾರ ವಾರ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅಂತ ಹೇಳಿದ್ದಾರೆ ರೀ. ನನ್ನಿಂದ ₹1 ಕೂಡ ಎಕ್ಸ್ಪೆಕ್ಟ್ ಮಾಡಬೇಡ ಇದಕ್ಕೆ. ನೀನೇ ಹೆಂಗಾದ್ರೂ ಮಾಡ್ತಗೋ. ನನಗೆ ಗೊತ್ತು ರೀ ನೀವು ಹೀಗೆ ಹೇಳ್ತೀರಾ ಅಂತ. ಪರವಾಗಿಲ್ಲ ಬಿಡಿ, ಹೇಗಾದರೂ ನಾನೇ ಇದ್ರ ದುಡ್ಡು ಕಟ್ಕೊಳ್ತೀನಿ. ಏನು ಬೇಕಾದ್ರೆ ಮಾಡ್ಕೊಳಮ್ಮ, ನನ್ನ ಡಿಸ್ಟರ್ಬ್ ಮಾಡಬೇಡ. ನಂಗೆ ನಿದ್ದೆ ಬರ್ತಾ ಇದೆ, ನನ್ನ ಮಲ್ಗಕ್ಕೆ ಬಿಡು. ಅಯ್ಯೋ. ಏನ್ರಿ ಏನ್ರಿ ಮೇಡಮ್ ಮನೇಲಿದ್ದೀರಾ? ಹಾ, ಬಂದೆ ಇರಿ. ನೀವಾ? ಸಾರಿಗೆ ದುಡ್ಡು ಇಸ್ಕೊಳ ಅಂತ ಬಂದೆ. ದುಡ್ಡು ಇಲ್ಲ ರೀ. ಹಾ, ಏನ್ರಿ ಈಗ ಹೇಳ್ತಾ ಇದ್ದೀರಾ ನೀವು? ಬರೋ ವಾರ ಖಂಡಿತ ಹಣ ಕೊಡ್ತೀನಿ. ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ಕಾಸನ್ನ ಕರೆಕ್ಟಾಗಿ ಕೊಡಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಹೇ, ಯಾರು ಅವನು? ಅವರು ಸೀರೆ ಮಾರೋರು ರೀ. ಇನ್ನು ಎಷ್ಟು ಸೀರೆಗಳು ತಗೋಬೇಕು ಅಂತಿದ್ಯಾ? ಇರೋ 2 ಬೀರಲ್ಲಿ ನಿನ್ನ ಸೀರೆಗಳೇ ತುಂಬಿವೆ. ಮೇಲ್ ತಗೋತಾನೆ ಇದೆಯಾ? ಎಷ್ಟು ಸಲ ಹೇಳಿದ್ರು ಗೊತ್ತಾಗಲ್ವ ನಿನಗೆ? ಈ ಮನೇಲಿ ಗಂಡನ ಮಾತಿಗೆ ಒಂದು ಸ್ವಲ್ಪನೂ ಬೆಲೆ ಇಲ್ಲ. ಛೇ, ಏನ್ ಮೇಡಮ್, ಕಾಸು ರೆಡಿ ಆಗಿದೆಯಾ? ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಮುಂದಿನ ವಾರ ಖಂಡಿತ ಕೊಡ್ತೀನಿ. ಹಾ, ಏನ್ರಿ ವಾರ ವಾರ ಇದನ್ನೇ ಹೇಳ್ತಾ ಇದ್ದೀರಾ? ಇದೆಲ್ಲ ಸ್ವಲ್ಪನೂ ಸರಿಗಿಲ್ಲ ಮೇಡಮ್. ಸರಿ, ನೆಕ್ಸ್ಟ್ ವೀಕ್ ನಾನು ಇಲ್ಲಿಗೆ ಬರ್ತೀನಿ. ಆವಾಗ ನನಗೆ ಪೂರ್ತಿ ಕಾಸು ಬೇಕು. ಹೇಗಾದರೂ ದುಡ್ಡು ರೆಡಿ ಮಾಡಿ ನಾನು ಕೊಡೋದನ್ನ ನೋಡ್ತೀನಿ. ಈ ಸ್ಯಾರಿಯಲ್ಲಿ ನೀವು ಚೆನ್ನಾಗಿದ್ದೀರಾ ಮೇಡಮ್. ಶೋ ಏನಂದ್ರೆ ರೀ, ನಿಮ್ಮನ್ನೇ. ಏನೇ? ಅದು ನನ್ಗೊಂದು 10,000 ರೂಪಾಯಿ ಇದ್ರೆ ಕೊಡ್ತೀರಾ? ಯಾಕೆ? ಈ ಸೀರೆ ದುಡ್ಡು ಕೊಡ್ಬೇಕು ರೀ.
ನಾನು ಇದಕ್ಕೆ 1 ರೂಪಾಯಿ ಕೊಡಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ತಾನೆ. ಹೆಂಗಾದ್ರೂ ರೆಡಿ ಮಾಡಿ ನೀನು ಅದಕ್ಕೆ ಕಟ್ಕೋ. ನೆಮ್ಮದಿಯಾಗಿ ಮಲ್ಗಾಕ್ಬಿಡು. ಸುಮ್ಮನೆ ಅವಾಗಿಂದ. ಶೋ, ಇವಾಗೇನು ಮಾಡೋದು ಒಂದು ಗೊತ್ತಾಗ್ತಿಲ್ವೇ. ಆ ಸೀರೆ ಮಾರೋರು ಬೇರೆ ಎಲ್ಲ ಹಣ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋದು? ಕೋಕಿಲ, ಹಾಂ, ಬಂದೆ ರೀ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ರೀ. ಹಲೋ, ದುಡ್ಡು ರೆಡಿ ಮಾಡಿಬಿಟ್ರಾ? ಇನ್ನೂ ಇಲ್ಲ ರೀ. ದುಡ್ಡು ಇಲ್ವಾ? ಸರಿ, ನಿಮ್ಮ ಗಂಡನ ಹತ್ರ ಕೇಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ. ನನಗೆ ಹೇಗಾದರೂ ಇವತ್ತು ನಾನು ದುಡ್ಡು ಬೇಕು. ನಾನು ಅವ್ರ ಹತ್ರ ಕೇಳಿ ನೋಡಿದೆ, ಆದರೆ ಕೊಡಲೇ ಇಲ್ಲ. ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕೊಡೋದಿಲ್ಲ. ಸರಿ, ಕುಡಿಯೋಕ್ಕೆ ಸ್ವಲ್ಪ ನೀರು ತಗೊಂಬಾ. ಸರಿ ರೀ. ತಗೊಳ್ಳಿ ನೀರು. ಹಾಗಾದರೆ ನನ್ನ ದುಡ್ಡನ್ನ ಹೇಗೆ ಕೊಡ್ತೀಯಾ? ಅದೇ ನನಗೂ ಒಂದು ಗೊತ್ತಾಗ್ತಾನೇ ಇಲ್ಲ ರೀ. ಸರಿ, ನಾವಿಬ್ಬರು ಒಂದು ಡೀಲ್ ಹಾಕೋಣವಾ? ಏನು ಡೀಲು ರೀ? ಸ್ವಲ್ಪ ನೀನು ನನ್ನ ಜೊತೆ ಸಂತೋಷವಾಗಿದ್ದರೆ ನೀನು ಸ್ಯಾರಿ ಕೊಡಬೇಕಾಗಿರೋ ದುಡ್ಡನ್ನ ಕೊಡೋದೇ ಬೇಡ. ನೀನು ಸೈಲೆಂಟ್ ಆಗಿರೋದು ನೋಡಿದರೆ ನಿನಗಿದ್ರಲ್ಲಿ ಓಕೆ ತಾನೇ?